ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಗುರುಬಂಧುಗಳಿಗೂ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ಶ್ರೀ ಗಣೇಶವಧೂತರ ಕೊರಳಿನಲ್ಲಿದ್ದ ರುದ್ರಾಕ್ಷಿಯ ಕತೆ. ಒಮ್ಮೆ ಗುರುಬಂಧುಗಳ ನಿವಾಸಕ್ಕೆ ಬಂದ ಗುರುನಾಥರು ಆ ಮನೆಯ ದಂಪತಿಗಳನ್ನು ಕರೆದು, ದೇವರ ಮನೆಯಲ್ಲಿ ಏನೋ ಒಂದು ರುದ್ರಾಕ್ಷಿ ಕಾಣಿಸುತ್ತಿದೆ ಎಂದು ಹೇಳಲು, ಅವರು ಏನೂ ಹೇಳದೆ ಆ ರುದ್ರಾಕ್ಷಿಯನ್ನು ತಂದು ಗುರುನಾಥರ ಕೈಗಿತ್ತರು. ಆ ರುದ್ರಾಕ್ಷಿಯನ್ನು ತಿಕ್ಕಿ ಮೂಸಿ ನೋಡಿ, ಇದು ಶ್ರೀ ಗಣೇಶವಧೂತರ ಕೊರಳಿನಲ್ಲಿದ್ದ ರುದ್ರಾಕ್ಷಿ ಎಂದು ಹೇಳಿ ಹಿಂತಿರುಗಿಸಿದರಂತೆ. ಆ ನಂತರ ಆ ದಂಪತಿಗಳು ಇದನ್ನು ತುಂಬಿಗೆರೆ ಬ್ರಹ್ಮಾನಂದರ ಆಶ್ರಮದಲ್ಲಿಂದ ತಂದೆವೆಂದು ತಿಳಿಸಿದರು. ಆಗ ಗುರುನಾಥರು ನಗುತ್ತಾ ಆ ರುದ್ರಾಕ್ಷಿ ಹಾರದ ಕತೆ ಹೇಳಿದರು. ಶ್ರೀ ಗಣೇಶವಧೂತರೇ ಶ್ರೀ ಬ್ರಹ್ಮಾನಂದರ ಗುರುಗಳು. ಇವರು ದತ್ತಾತ್ರೇಯರ ಮೂಲ ಶಿಷ್ಯರಲ್ಲೊಬ್ಬರು. ಇವರು ಕಾಶಿ ಕ್ಷೇತ್ರದಲ್ಲಿ ತಪಸ್ಸಾಚರಿಸುತ್ತಿರುವಾಗ ಇವರ ಮೈ ಮೇಲೆ ಹುತ್ತ ಬೆಳೆದು ಬಿಟ್ಟಿತ್ತು. ಸದ್ಗುರುವನ್ನು ಅರಸಿ ಹೊರಟ ಬ್ರಹ್ಮಾನಂದರು ಆ ಹುತ್ತದ ಬಳಿ ನಡೆಯುತ್ತಿದ್ದ ವಿಶೇಷತೆಯನ್ನು ಕಂಡು, ಆ ಹುತ್ತದೊಳಗೆ ಯಾರಾದರೂ ಸದ್ಗುರುವಿರಬಹುದು, ಅವರನ್ನೇ ಗುರುವಾಗಿ ಸ್ವೀಕರಿಸುವುದೆಂದು ನಿಶ್ಚಯಿಸಿ ಆ ಹುತ್ತದ ಸುತ್ತ ಶುಚಿ ಮಾಡಿ ತಾವೂ ಆ ಹುತ್ತದ ಎದುರಿಗೆ ಅನ್ನಹಾರ ಬಿಟ್ಟು ಧ್ಯಾನಗೈಯುತ್ತಿರುವ ಒಂದು ಸಮಯದಲ್ಲಿ ಹುತ್ತದಿಂದ ಎಸೆದ ಕಮಂಡಲು ಇವರ ತಲೆಗೆ ತಗುಲಿ ರಕ್ತ ಒಸರತೊಡಗಿತು. ಆದರೂ ಸಂಯಮದಿಂದ ಹುತ್ತದೊಳಗಿದ್ದಂತಹ ಗುರುವಿಗೆ ನಮಸ್ಕರಿಸಿ ಶಿಷ್ಯನಾಗಿ ಸ್ವೀಕರಿಸಬೇಕಾಗಿ ಬೇಡಿದಾಗ ಅವರು ಹೊರಬಂದು ಕಮಂಡಲುವಿನಲ್ಲಿ ಗಂಗೆಯನ್ನು ತರಲು ಹೇಳುತ್ತಾರೆ. ಇವರು ಗಂಗೆ ತಂದಿಟ್ಟಾಗ ಅದರಲ್ಲಿ ಮಲ ವಿಸರ್ಜನೆ ಮಾಡುವಂತೆ ನಾಟಕವಾಡಿ ಕುಡಿಯಲು ತಿಳಿಸಿದಾಗ ಇವರು ಶ್ರದ್ಧಾಭಕ್ತಿಯಿಂದ ಕುಡಿಯಲು ಹೊರಟಾಗ ಇವರ ಶ್ರದ್ಧಾಭಕ್ತಿಗೆ ಒಲಿದು, ನಾನು ನಿನಗೆ ದೀಕ್ಷೆ ಕೊಡುವ ಮುಂಚೆ ನೀನು ಇಂಥವರಿಂದ ಪಡೆದ 200 ರೂಪಾಯಿ ಸಾಲ ತೀರಿಸಬೇಕು ಎನ್ನುತ್ತಾರೆ. ಅದರಂತೆ ಅವರು ತಮ್ಮ ಹಳ್ಳಿಗೆ ಬಂದು ಅವರ ಅಣ್ಣನನ್ನು ಕರೆದು ವಿಚಾರಿಸಿದಾಗ ಅವರು ಇವರ ಜಮೀನು ಪಡೆದು ಸಾಲ ತೀರಿಸಿರಲಿಲ್ಲ. ಆನಂತರ ಆ ಸಾಲ ತೆಗೆದುಕೊಂಡಿದ್ದ ವ್ಯಕ್ತಿಗೆ ಸಾಲದ ಬದಲಿಗೆ ಅವನ ಹಾಗೂ ಅವನ ಗುರುವಿಚ್ಛೆಯಂತೆ ತಮ್ಮ ಸಾಧನೆಯ ಅರ್ಧ ಫಲವನ್ನು ಧಾರೆ ಎರೆದು ಕಾಶಿಗೆ ಹಿಂತಿರುಗಿದಾಗ ಶ್ರೀ ಗಣೇಶವಧೂತರು ಇವರಿಗೆ ತಮ್ಮ ಹಿಂದಿನ ಚರಿತೆಯನ್ನು ತಿಳಿಸಿ ಇವರಿಗೆ ದೀಕ್ಷೆ ಕೊಟ್ಟು ಇವರಿಗೆ ತಮ್ಮಲ್ಲಿದ್ದ ರುದ್ರಾಕ್ಷಿ ಸರ ಹಾಗೂ ಕಮಂಡಲು ಇತ್ತು ಯಾವುದೇ ಊರಿನಲ್ಲಿ 3 ದಿನಕ್ಕೆ ಹೆಚ್ಚು ತಂಗಬಾರದೆಂದು ತಿಳಿಸಿದ್ದಲ್ಲದೆ, ನಿನ್ನೊಂದಿಗೆ ನಾನು ಕಾಶಿಗಂಗೆ ಹಾಗೂ ಅನ್ನಪೂರ್ಣೇಶ್ವರಿ ಸದಾ ಇರುತ್ತೇವೆ ಎಂದು ತಿಳಿಸಿ ಅಂತರ್ಧಾನವಾಗುತ್ತಾರೆ. ಇದು ಆ ರುದ್ರಾಕ್ಷಿ ಹಾರದ ರುದ್ರಾಕ್ಷಿ ಕತೆ ಎಂದು ಹೇಳಿದ ಗುರುನಾಥರು, ಈ ರುದ್ರಾಕ್ಷಿಯನ್ನು ಜೋಪಾನವಾಗಿಟ್ಟು ಪೂಜೆ ಮಾಡಿ ಎಂದಾಗ ಗುರುನಾಥರೇ ದತ್ತಾತ್ರೇಯರೆಂಬ ಭಾವನೆ ಅಲ್ಲಿದ್ದವರಿಗೆಲ್ಲ ತುಂಬಿ ಹೋಗಿತ್ತು. ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ನಿನ್ನ ಮಗಳಿಗೇನೂ ಆಗಿಲ್ಲ, ನಾಟಕವಾಡುತ್ತಿದ್ದಾಳೆ. ಒಂದು ಸಂಜೆ 5 ಗಂಟೆಯ ವೇಳೆಗೆ ಒಂದು ವಾಹನದಲ್ಲಿ 4-6 ಜನರು ಗುರುನಾಥರನ್ನು ನೋಡಲು ಹಳ್ಳಿ ಮೈಸೂರು ಕಡೆಯಿಂದ ಬಂದಿದ್ದರು. ಅವರಲ್ಲಿ 26 ವರ್ಷದ ಮಹಿಳೆಗೆ ಸೊಂಟದ ಸ್ವಾಧೀನವಿರಲಿಲ್ಲ. ಆ ಮಹಿಳೆಗೆ 6 ತಿಂಗಳಿನ ಮಗುವಿತ್ತು. ಆ ಮಹಿಳೆಯನ್ನು ಗಾಲಿ ಕುರ್ಚಿಯ ಮೇಲೆ ಕರೆತಂದಿದ್ದರು. ಅವರು ಗುರುನಾಥರಲ್ಲಿ ತಾವು ಹಳ್ಳಿ ಮೈಸೂರಿನವರು, ಶೃಂಗೇರಿ ಯಾತ್ರೆ ಪೂರೈಸಿಕೊಂಡು ಬಂದಿರುವುದಾಗಿ ತಿಳಿಸಿದರು. ಅವರೆಲ್ಲರ ಆಧಾರೋಪಚಾರಗಳು ನಡೆದ ನಂತರ ಗುರುನಾಥರು ಆ ಮಹಿಳೆಯ ತಂದೆಯನ್ನು ಬಂದಿರುವ ಕಾರಣವನ್ನು ವಿಚಾರಿಸಲಾಗಿ, ಅವರು ಆ ಮಹಿಳೆಗೆ ಕಳೆದ 1 ವರ್ಷದಿಂದ ಸೊಂಟ ಸ್ವಾಧೀನದಲ್ಲಿಲ್ಲ, ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿ ಚಿಕಿತ್ಸೆ ಕೊಡಿಸಿದರೂ ಏನೂ ಉಪಯೋಗವಾಗಲಿಲ್ಲ ಎಂದರು. ಆಗ ಗುರುನಾಥರು
ಅಳಿಯ ಅಮೆರಿಕದಲ್ಲಿದ್ದಾನಲ್ಲವೇ? ಪ್ರತಿ ತಿಂಗಳು 1,00,000 ರೂಪಾಯಿಗಳನ್ನು ಖರ್ಚಿಗೆ ಕಳಿಸುತ್ತಾನಲ್ಲವೇ ಎಂದರು. ಅವರು ಹೌದೆಂದರು. ಆಗ ಗುರುನಾಥರು ಬೇರೆ ಕೆಲವು ವಿಚಾರ ತಿಳಿಸಿ ಗುರುಬಂಧು ಒಬ್ಬರಿಗೆ ಸಕ್ಕರೆ ತರಲು ಹೇಳಿದರು. ಅವರು ತಂದುಕೊಡಲು ಆ ಮಹಿಳೆಗೆ ಕೊಟ್ಟು ಒಂದೊಂದು ಚಿಟಿಕೆ ಬಾಯಿಗೆ ಹಾಕುತ್ತಾ ಇಬ್ಬರು ಹೆಂಗಸರ ಹೆಗಲು ಹಿಡಿದು ನಡೆಯಲು ಹೇಳಿದರು. ಆ ಮಹಿಳೆ ಹಾಗೆ ಮಾಡುತ್ತಿರಲು ಈಗ ಹೇಗಿದೆ ಎಂದು ಗುರುನಾಥರು ಕೇಳಿದ ಪ್ರಶ್ನೆಗೆ ಹಾಗೆಯೇ ಇದೆ ಎಂದು ಉತ್ತರ ಬಂತು. ಸ್ವಲ್ಪ ಹೊತ್ತಿನ ನಂತರ ಅದೇ ಪ್ರಶ್ನೆ, ಅದೇ ಉತ್ತರ. ಇನ್ನು ಸ್ವಲ್ಪ ಸಮಯದ ನಂತರ ಗುರುನಾಥರು ಹೇಗಿದೆ ಎನ್ನಲು ಆ ಮಹಿಳೆ ಹಾಗೆಯೇ ಇದೆ ಎಂದು ಹೇಳಿ ಮುಗಿಸುವ ಮುನ್ನ ಗುರುನಾಥರು ಅಬ್ಬರಿಸಿದ್ದು ಹೀಗೆ: ಯು ಆರ್ ಪ್ರಿಟೆಂಡಿಂಗ್, ಮೇಕಿಂಗ್ ಡ್ರಾಮಾ. ಯುವರ್ ಹಸ್ಬೆಂಡ್ ಹ್ಯಾಸ್ ನೋ ಇಲೀಗಲ್ ಕನೆಕ್ಷನ್ ವಿತ್ ಶೀಲಾ. ಹೀ ಈಸ್ ಇನ್ನೋಸೆಂಟ್. ಕಮ್ ಆನ್, ಗೆಟ್ ಅಪ್ ಎಂದು ಹೇಳಿದೊಡನೆ ಆ ಮಹಿಳೆ ಚಕ್ಕನೆ ಎದ್ದು ನಿಂತಳು. ಆಗ ಗುರುನಾಥರು ಆ ಮಹಿಳೆಗೆ ಇಲ್ಲಿಂದ ಹೊರಗೆ ಹೋಗು, ಇಲ್ಲವಾದರೆ ನಿನ್ನ ಕೆಟ್ಟ ಚಾಳಿ ಇಲ್ಲಿರುವ ಹೆಂಗಸರಿಗೂ ಬಂದೀತು ಎಂದು ತಿಳಿಸಿ ಅವರ ತಂದೆಗೆ, ನಿನ್ನ ಅಳಿಯ ಒಳ್ಳೆಯವನು, ನಿನ್ನ ಮಗಳಿಗೇನೂ ಆಗಿಲ್ಲ, ಸುಮ್ಮನೆ ತಪ್ಪು ಕಲ್ಪನೆ ಮಾಡಿಕೊಂಡು ನಾಟಕವಾಡುತ್ತಿದ್ದಾಳೆ. ಇನ್ನೊಂದು ವಾರದಲ್ಲಿ ಅವರಿಬ್ಬರನ್ನು ಒಂದು ಮಾಡು, ಇಲ್ಲವಾದಲ್ಲಿ ಅವಳು ನಾಟಕ ಮಾಡುತ್ತಿರುವುದನ್ನು ನಿಜವಾಗಿಸಬೇಕಾಗುತ್ತದೆ ಎಂದು ಹೇಳಿದಾಗ ಅಲ್ಲಿದ್ದ ಎಲ್ಲರೂ ನಡುಗಿ ಹೋಗಿದ್ದೆವು. ಅನಂತರ ನನಗೆ ಅನಿಸಿದ್ದೇನೆಂದರೆ, ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಲಿಂದೆತ್ತ ಸಂಬಂಧವಯ್ಯ. ಅಂದರೆ ಎಲ್ಲಿಯ ಅಮೆರಿಕ, ಎಲ್ಲಿಯ ಸಕ್ಕರಾಯಪಟ್ಟಣ. ಇದೆಲ್ಲ ಗುರುನಾಥ ಶಿವನಿಗಲ್ಲದೆ ಬೇರೆ ಯಾರಿಗೆ ತಿಳಿದೀತು? ಗುರುಭ್ಯೋ ನಮಃ.